ಪಿರಿಯಾಪಟ್ಟಣದ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ 35ನೇ ಚಾಮುಂಡೇಶ್ವರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪಟ್ಟಣದ ರಜಪೂತ್ ವಿಲಾದಲ್ಲಿ ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ಆಚರಿಸಿಕೊಂಡು ಬರುತ್ತಿರುವ ಭಾವಸಾರ ಕ್ಷತ್ರಿಯ ಸಮಾಜ ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಿದರು. ಮಂಗಳವಾರ ಮುಂಜಾನೆ ಕಳಸ ತಂದು ದೇವಿಯ ಉತ್ಸವ ಮೂರ್ತಿಯನ್ನು ಅರ್ಚಕರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಪ್ರತಿಷ್ಠಾಪಿಸಲಾಯಿತು. ದೇವಿಗೆ ಬಗೆ ಬಗೆಯ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿದ ನಂತರ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನರವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು. 35 ವರ್ಷಗಳಿಂದ ನಿರಂತರವಾಗಿ ತಾಯಿಯ ಸೇವೆ ಮಾಡ್ತಾ ಪೂಜಾರಿಗಳಿಗೆ ಪಿರಿಯಾಪಟ್ಟಣದ ಜನತೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಎಲ್ಲ ಥರ ಒಳ್ಳೆಯದನ್ನು ಕರುಣಿಸಿ ತಾಯಿ ಅಂತ ಹೇಳ್ಕೊಂತ ಇವತ್ತೇನು ನಿರಂತರವಾಗಿ 35 ವರ್ಷಗಳಿಂದ ಸತತವಾಗಿ ಈ ಹಬ್ಬವನ್ನು ಆಚರಣೆ ಮಾಡೋದ್ರ ಜೊತೆಗೆ ತುಂಬ ಕುಟುಂಬಗಳಿಗೆ ಅನ್ನದಾನವನ್ನು ತಾವು ಮಾಡ್ತೀವಿ. ಆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ಶಕ್ತಿಯನ್ನು ಕೊಡುವಂಥ ತಂದೆಯನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಲಿ ಅಂತ ತಾಯಿಗೆ ಅನುಮೋದನೆ ಮಾಡ್ತಾ ಇವತ್ತೇನು ಪಿರಿಯಾಪಟ್ಟಣದ ಜನತೆ ತಾಯಿ ಚಾಮುಂಡೇಶ್ವರಿ ಪಿರಿಯಾಪಟ್ಟಣದ ಕನ್ನಮಡೆಯನ್ನು ಆರಾಧಿಸ್ತಾ ಇದ್ದಾರೆ. ಭಾಳ ಶಕ್ತಿ ದೇವತೆ, ಭಾಳ ಇತಿಹಾಸ ಇರೋಂಥ ತಾಯಿಗಳು. ಈ ತಾಯಿಯ ಆಶೀರ್ವಾದ ಸದಾ ನಿಮಗಿರುತ್ತೆ. ನಾವು ನೀವು ಎಲ್ಲ ಸೇರಿ ಜೊತೆಲಿ ಸೋದರಂತೆ ಪಾಲನೆ ಮಾಡೋದ್ರ ಜೊತೆಗೆ ಪಿರಿಯಾಪಟ್ಟಣದ ಅಭಿವೃದ್ಧಿಗೆ ಒತ್ತನ್ನು ನೀಡಿದಂತ ಮತ್ತೊಮ್ಮೆ ನನ್ನ ಕರೆದಿ ತಾಯಿ ಆಶೀರ್ವಾದ ಮಾಡಿದಂಥ ಎಲ್ಲರಿಗೆ ಭಗವಂತ ತಾಯಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ಇದೇ ವೇಳೆ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನರವರನ್ನು ಸಮುದಾಯದ ವತಿಯಿಂದ ಸನ್ಮಾನಿಸಲಾಯಿತು. ಪೂಜಾ ಕಾರ್ಯಗಳ ನಂತರ ನೆರೆದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಆನಂದ್, ಉಪಾಧ್ಯಕ್ಷರಾದ ಸತೀಶ್, ಕಾರ್ಯದರ್ಶಿಗಳಾದ ರಾಕೇಶ್ ಎಂರಾವ್, ಖಜಾಂಚಿ ಕಿಶೋರ್ ಕುಮಾರ್, ಸದಸ್ಯರಾದ ಯಶವಂತ್ ಬೀಡಿ, ರಘುವಿ, ರಾಕೇಶ್, ಉದ್ಯಮಿಗಳಾದ ಅಪೂರ್ವ ಮೋಹನ್, ಮುಖಂಡರಾದ ಉಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.